ಮಂಗಳವಾಗಲಿ. ಸಮಾಚಾರವೇನು? ಏನು ಸೋಮದತ್ತ ಮಹಾರಾಜರು ಬರುತ್ತಿರುವರೇ? ಬಹಳ ಸಂತೋಷ. ಸೋಮದತ್ತ ಮಹಾರಾಜರಿಗೆ ಪುರೂರವನ ವಂದನೆಗಳು. ರಾಜೇಂದ್ರ, ನನಗೆ ಮಂಗಳವಾಗಲಿ. ಸೋಮದತ್ತ ಮಹಾರಾಜರೇ, ರಾಜೇಂದ್ರ, ನಿಮ್ಮ ರಾಜ್ಯದಲ್ಲಿ ಪ್ರಜೆ ಪರಿವಾರ ಕ್ಷೇಮವೇ? ಹೌದು ರಾಜೇಂದ್ರ. ಅದು ಅಲ್ಲದೆ ತಾವು ಇಲ್ಲಿಗೆ ಬರಲು ಕಾರಣವೇನು? ರಾಜೇಂದ್ರ, ತಮ್ಮಲ್ಲಿ ನಾನು ಶುಭ ಸಮಾಚಾರವನ್ನು ತಿಳಿಸಲು ಬಂದಿರೋನು ರಾಜೇಂದ್ರ. ಏನು ರಾಜೇಂದ್ರ, ಶುಭ ಸಮಾಚಾರವೇ? ಅದೇನೆಂಬುದಾಗಿ ತಿಳಿಸುವರಾಗಿ ಮಹಾರಾಜರೇ. ರಾಜೇಂದ್ರ, ನಮ್ಮ ಮಗಳಾಗಿರುವ ಜಯಪ್ರದೆಯನ್ನು ತಮಗೆ ಕೊಟ್ಟು ಲಗ್ನ ಮಾಡಬೇಕೆಂದಿರುವನು ಮಹಾರಾಜ. ಏನು, ನಿಮ್ಮ ಮಗಳನ್ನು ನನಗೆ ಕೊಟ್ಟು ಲಗ್ನ ಮಾಡಬೇಕೆಂದಿರುವರ? ಆದರೆ ನಾನು ಕನ್ಯೆಯನ್ನು ನೋಡೇ ಇಲ್ಲವಲ್ಲ. ಅದಕ್ಕೇಕೆ ಸಂದೇಹ? ಇದು ಭಾವಚಿತ್ರವನ್ನು ತಂದಿರುವರು, ನೋಡಿಕೊಳ್ಳುವರಾಗಿ ಮಹಾರಾಜರೇ. ಆಹಾ, ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ವರಿಸಬೇಕಾದರೆ ಪೂರ್ವ ಜನ್ಮದ ಪುಣ್ಯವೇ ಸರಿ. ನಾರದ ಮಹಾತ್ಮರು ಹೇಳಿದ ಯುವತಿಯು ಈಕೆ ಇರಬಹುದು. ಬಹಳ ಸಂತೋಷ. ನಿಮ್ಮ ಮಗಳನ್ನು ಲಗ್ನವಾಗಲು ನಮಗೆ ಸಮ್ಮತವು. ಮುಂದಿನ ಕಾರ್ಯವನ್ನು ನಡೆಸುವರಾಗಿ ಮಹಾರಾಜರೇ. ಆಗಬಹುದು ರಾಜೇಂದ್ರ. ದರಿದ್ರದವನೇ, ಬೆಳಿಗ್ಗೆ ಒಂಟಿ ಬ್ರಾಹ್ಮಣನ ದರ್ಶನ ತೋರಿಸ್ಬಿಟ್ಟಲ್ಲ ನನಗೆ. ಇವತ್ತಿನ ಕೆಲಸ ಎಲ್ಲ ಹಾಳಾಗೋಯ್ತಲ್ಲೋ. ದರಿದ್ರದವನೇ, ಬೆಳಿಗ್ಗೆ ಎಲ್ಲಿದ್ದೋ ನೀನು? ಎದ್ದಳ ಮೇಲೆ ಹಾಳು ಮಾಡ್ಬಿಟ್ಟಲ್ಲ ನಮ್ಮ ಕೆಲಸ ಕಾರ್ಯನೆಲ್ಲ ಇವತ್ತು. ನಾನು ಎಲ್ಲಿಗೋಯ್ತಾ ಇದ್ದೆ ಗೊತ್ತೇನೋ? ಮಹಾರಾಜು ಮನೆಗೆ ಹೋಯ್ತಾ ಇದ್ದೆ. ನೀನ್ ಎದುರುಗಡೆ ಸಿಕ್ಬಿಟ್ಟಲ್ಲಪ್ಪ. ಇವತ್ತಿನ ಮನೆ ಹಾಳು. ಪ್ರಾರಬ್ಧ ನನ್ನ ಮಗನೇ, ನನ್ ಕೆಲಸ ಹಾಳು. ನಾನು ಒಳ್ಳೆ ಶುಭ ಕಾರ್ಯಕ್ಕೆ ಹೋಯ್ತಾ ಇದ್ದೆ. ಮಹಾರಾಜರು ಮದುವೆ ಮಾಡ್ಸಕ್ ಹೋಯ್ತಿದ್ದೆ ಕಣೋ. ಭಾರಿ ಭೋಜನ ಯಾಕೆಂತೀಯ? ಅದು ಆಗ್ಲಿ, ನಿಮ್ಮ ಸಂಧ್ಯಾ ವಂದನೆ ಮಡಿ ಎಲ್ಲ ಆಗೋದು ದುರ್ವಾಸನೆ ಹೊಡಿತದಲ್ಲೋ. ಅಲ್ಲ, ಯಾವ ಕೆರೆ ಮುಳುಗಿದನೋ ನೀನು? ನಾನು ಯಾವ ಕೆರೆ ಮುಳುಗ? ಮಾಗಡಿಂದ ಈ ಕಡೆಗೆ ಬರ್ಬೇಕಾಗಿಲ್ವಾ? ಕೆರೆ ಒಣಗೋಗದೆ ಒಂಬಳಂ ಕಟ್ಟೆಲಿ ನೀರೇ ಇಲ್ಲ. ಹೌದಾ? ಕರ್ಗಿತ್ತಲ್ಲ ಯಪ್ಪ, ಅದಕ್ಕೆ ನಮ್ ಕರ್ಗಿದ್ದು ಚೆನ್ನಾಗಿ. ಅಲ್ಲ ಕಣೋ, ನೀನ್ ಬ್ರಾಹ್ಮಣ ಅಲ್ವೇ? ಬ್ರಾಹ್ಮಣ ಇಷ್ಟಪ್ಪ ಮೀಸೆ ಬಿಡ್ತಾರಲ್ಲ. ಬುದ್ಧಿ ಎಂತ ಕೆಲಸ ಆಗ್ಬಿಡ್ತು ಗೊತ್ತಾ? ಏನಾಯ್ತು? ರಾತ್ರಿ ಬೋಳ್ಸಿದ್ದೆ, ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಮೀಸೆ ಬರ್ತಾರಲ್ಲ. ನಿಮಗ್ ಬರಲ್ವಾ? ಬಿಡ 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 ಬಿಡ. ನಂಗೆ ಇವ್ ಮೇಸೆ ಶಿವರಾಜ್ ಅಣ್ಣಂಗೂ ಹಂಗೆ ಬರ್ತಾವೆ. ಹೌದಾ? ಅಲ್ಲ, ಇಲ್ಲೇ ಹಿಂಗೆ ಬೇಡ. ಅಲ್ಲ ಕಣೋ, ಇಷ್ಟಪ್ಪ ಮೀಸೆ ಬ್ರಾಹ್ಮಣರು ಬಿಡ್ತಾರಲ್ಲ. ಬ್ಯಾಡವಾ ಬುದ್ಧಿ? ಬೆಳಿಗ್ಗೆ ಕಿತ್ತಾಕ್ಬಿಡ್ತೀನಿ ಬಿಡಿ. ಬಿಡ. ಈಗ ನಾನು ಒಬ್ನೇ ಹೋಯ್ತಾ ಇದ್ದೆ, ನೀನು ಒಬ್ನೇ ಇದ್ಯಾ. ಈ ನಮ್ ಶಿಷ್ಯ ಶಿರೋಮಣಿ ಇಲ್ವಾ? ನೀನೊಬ್ಬ ಪ್ರಾರಬ್ಧನ್ ಮಾಡಿ ಕಮ್ಮಿ ಅನ್ಕೊಂಡಿದ್ದೀರಾ? ಸಿಕ್ಕಾಪಟ್ಟೆ. ಈ ಊರ್ ಸುತ್ತ ಮೊದ್ಲು ನನ್ನ ಹೆಸರು ಮಣ 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 ಮಿಂತದೆ. ಯಪ್ಪ ತಾಯಿ ನಮ್ಮವ್ವ, ಅದ್ ಯಾರು ಕರ್ಸಪ್ಪ? ನನ್ ಶಿಷ್ಯ ಶಿರೋಮಣಿ. ಮಹಾರಾಜು ಮನೆಗೆ ಹೋಯ್ತಾ ಇದೀವಿ. ಭಾರಿ ಭೋಜನ. ಏನೇನ್ ಮಾಡವ್ರೆ? ಅಂತ ತರಾವರಿ ಭೋಜನ. ಅದ್ ಹೇಳ್ಬಿಡಿ ನೋಡೋಣ. ಬಾರೋ ಶಿಷ್ಯ ಶಿರೋಮಣಿ. ಭೋಜನವಿರಬೇಕು, ಬಿಸಿ ಬಿಸಿ ಭೋಜನವಿರಬೇಕು. ಅಯ್ಯೋ,
ಗುರುಗಳೇ ಗುರುಗಳೇ ಊಟಕ್ಕೆ ಹೋಗಿಲ್ಲ, ಈಗಲೇ ನೆನೆಸ್ಕೊಂಡವ್ರೆ. ಇಲ್ಲ ಗುರುಗಳೇ, ಉಂಡು ಬಿಟ್ಟರು. ಇಲ್ಲ ಇಲ್ಲ ಇನ್ನಿ ಇಲ್ಲ. ಜೋಳಿಗೆಲ್ಲ ರೆಡಿ ಮಾಡ್ಕೊಂಡು ತಂದಿದ್ಯೋ? ಜೋಳಿಗೆ ಶಿಶಿಕೊಂಬರಣಿ ಹೇಳಿ ಗುರುಗಳೇ. ಏನು ಕೇಳು? ತಮ್ಮ ಏನ್ ಕೇಳು? ಎಂತಕ್ಕೆ ನಾನು ಹಿಂಗ್ ಕೊಡ್ತಾ ಇರ್ತೀನಿ, ಅಲ್ಲಲ್ಲಿ ಅದುಮ್ತಾ ಇರ್ಬೇಕು ಅಲ್ವಾ? ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ, ಕುತ್ತುತ್ತಿ ಉತ್ತು ತಿನ್ನುವ ಕುತ್ತುತ್ತಿ ಕೊಡ್ತೀನಿ. ನಾನು ಕೊಟ್ಟಂಗೆ ಅಲ್ಲಲ್ಲಿ ಅದುಮ್ತಾ ಇರ್ಬೇಕು. ನಾಡು ಅದು ನಾನು ದೇವಸ್ಥಾನದಾಗ ನೋಡಿದ್ದೀನಿ ಇಷ್ಟೊಂದವೆಲ್ಲ. ಹೌದು, ಇವತ್ತು ಬೆಳಿಗ್ಗೆಗೆ ಆ ತಿಂದೋರ್ ಕತೆ ಅಷ್ಟೇ ಬಿಡು. ತೆಗ್ದು ನೀನ್ ನೋಡಿದ್ಯಾ ಅಂದ್ರೆ ಲಾಡು ತಿಂದೋರ್ ಕತೆ ಅಷ್ಟೇ ಬೆಳಗ್ಗೆ. ಇಲ್ಲ ಗುರುಗಳೇ, ತಿನ್ಬೋದು ಗುರುಗಳೇ, ಶಿಷ್ಯ ಶಿಖಮಣಿ ತಿನ್ಬೋದು ಗುರುಗಳೇ. ಸರಿಯಾಗಿ ಹೇಳು. ಇಲ್ಲ ಪ್ರಾರಂಭ. ಗುರುಗಳೇ, ನಮ್ಮ ಗುರುಗಳು 3 ದಿನ ಆಯ್ತು ಸ್ನಾನ ಮಾಡಿ. ಕಟ್ಟೆ 3 ಸರಿ ಸ್ನಾನ ಮಾಡೋರಂದೆ ಗುರುಗಳೇ. ಪ್ರಾರಬ್ಧ ಕಟ್ಟೆ ಮುಳುಗ್ದೆಯಿಂದ. ಇಲ್ಲ ಸ್ವಾಮಿ. ಹೇಳಿ ಗುರುಗಳೇ. ನನ್ನ ಬಗ್ಗೆ ಹೊಗಳ್ಬಿಟ್ಟು ಮಾತಾಡ. ಅದೇ ಹೇಳ್ತಾ ಇದ್ದೀನಿ ಗುರುಗಳೇ, ಮೇಲೆ ಕೆತ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ದಿವಸ ಇರ್ಬೇಕು. ಇಲ್ಲ ಗುರುಗಳೇ, ಮೇಲೆ ಕೆತ್ಕೊಂಡು ಹೋಗ್ತೀನಿ ಗುರುಗಳೇ. ಮ್ಯಾಲ್ ಕೆತ್ತವನಂತಲ್ಲ ನಿನ್ನ ಅಂತ ಕೆಲಸ ಮಾತ್ರ ಮಾಡಬೇಡ. ಇಲ್ಲ ಗುರುಗಳೇ, ಎತ್ತೇ ಬಿಡ್ತೀನಿ ಎರಡು ಕಾಲು. ಎಂತ ಪ್ರಾರಬ್ಧನ್ ಮಡಿಕೊಂಡಿದ್ಯೋ? ನನ್ನ ಹೆಂಡ್ರಿ ಚಿಕ್ಕ ಮಗನ್ 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 ಮಗ. ಎಷ್ಟು ಜನ ಹೇಳಿರ್ತಾರಲ್ಲ ನಿಂಗೆ ಗುರುಗಳೇ. ನಿಮ್ಗೆ ಎಷ್ಟು ಜನ? ನಂಗೆ ಏಕಪತ್ನಿ ವ್ರತಸ್ಥಪ್ಪ. ನಮ್ಮ ಏಕಪತ್ನಿ ವ್ರತಸ್ಥ ಬೆಂಗಳೂರಲ್ಲಿ 2, ಮಾಗಡಿಲಿ 2, ಕುಣಗ್ಲಲ್ಲಿ 3 ಅಷ್ಟೇ. ಲೇ ದರಿದ್ರದಾನೆ, ಲೇ ಪ್ರಾರಬ್ಧ. ಗುರುಗಳೇ, ನಿನಗೆ ಮಂತ್ರಾರ್ಚನೆ ಬರುತ್ತಾ? ಬರ್ತದೆ. ಯಾವ್ಯಾವ ತಿಥಿ ಮಾಡ್ಸಿದ್ಯಪ್ಪ? ನಾನು ನಾಯ್ದು, ನರಿದು, ಕೋಳಿದು, ಎಮ್ಮೆದು, ಕಟ್ಟೆದು. ನಿಮ್ದು ಮನ್ಸಂದ ಹೇಳು. ನಿಮ್ದು ಮಾಡ್ಸಿದಿನಲ್ಲ. ನನ್ ತಿಥಿ ಮಾಡ್ಸಿದ್ಯಾ? ದೊಡ್ಡ ನನ್ ಮಗ, ನಾನು ಗುಂಡ್ಕಲಿದ್ದಂಗಿದ್ದೀನಲ್ಲೋ. ಅಲ್ಲ ಬುದ್ಧಿ ನಿಮ್ಮ ಅಪ್ಪರ್ದು ಅಲ್ಲ ಕಣೋ. ಮಾರು ಮದುವೆ ಮಾಡ್ಸಿದ್ಯಾ? ಯಾವ್ದನ? ಸಿಕ್ಕಾಪಟ್ಟೆ ಮಾಡ್ಸಿದ್ದೀನಿ. ಮಾಗಡಿಲಿ ಎಷ್ಟು ಬಟ್ಟೆ ಮಾಡ್ಸಿದ್ಯಾ? ನಮ್ಮ ಮಂಜಣ್ಣಂಗ್ 1 ಮಾಡ್ಸಿದ್ದೀನಿ. ಆಮೇಲೆ ಮೇಸ್ಟ್ರಿಗೂ 1 ಮಾಡ್ಸಿದ್ದೀನಿ. ಆಮೇಲೆ ಅವನೆಲ್ಲ ಶಿವರಾಜಣ್ಣ 4 ಮಾಡ್ಕೊಂಡು ನೀನೇ ಮಾಡ್ದನು? ನಾನೇ ಮಾಡ್ದನು. ಮದುವೆ ಒಂದು ನಿಲ್ಲಿಲ್ವೇ? ಎಲ್ಲ ನಿಂತವೆ. ನೀನ್ ಮಾಡಿದ್ಯಾ? ಒಂದ್ ಇವನ್ ಬಿಟ್ಟು ಹೋಯ್ತಾನೆ, ಒಂದ್ ಅದ್ಬಿಟ್ಟು ಒಂದ್ ಇವನ್ ಬಿಟ್ಟು ಹೋಯ್ತಾನೆ, ಒಂದ್ ಅದ್ಬಿಟ್ಟು ಹೋಯ್ತಾನೆ. ಈಗ ಆಯ್ತಪ್ಪ, ನೋಡಕ್ ಮಾತ್ರ ಸುಂದರವಾಗ ಅವನೇ. ಏನ್ ಮಾಡ್ದ್ಯಾ? ಅವನಂಗ್ ನಾನು ಏನಾನ ಚಂದ್ರವಾಗಿದ್ದಿದ್ರೆ ಇನ್ನು ಮನೆ ಹಾಳು ಮಾಡ್ತಿದ್ದೇನು? ಗುರುಗಳೇ, ಮಹಾರಾಜರು ಗುರುಗಳೇ, ಬರೋ. ಮಹಾಕಾಯ ಸೂರ್ಯಕೋಟಿ ಸಮಪ್ರಭನೆ ವಿಘ್ನ ಕುರುಮೇ ದೇವ ಸರ್ವಕಾಯ ಸರ್ವದ. ಲೇ ಪ್ರಾರಬ್ಧ, ಎಲ್ಲೋ ಆರ ತೋರ್ಸೋ ಇಲ್ಲಿ. ಎಂತ ಗುರುಗಳೇ, ಏನ್ ತರಬೇಕು? ತಂದೆ ಗುರುಗಳೇ. ಪ್ರಾರಬ್ಧಗಳು ಎಲ್ಲ ಹಾಳು ಮಾಡ್ತೀನಲ್ಲ. ಈ ಕಡೆ ಪಂಚ ಬಟ್ಟೆ ಎಲ್ಲೋ? ಪಂಚೆ ಕೊಡ್ದು. ಬೇಗ ಬೇಗ ಇತ್ತ ಬರ ನೀನು. ಹಿಡ್ಕಳ ಹಿಂಗ್ ಬಿಡು, ಇಲ್ಲಿ ಹಿಡ್ಕಳಲ್ಲೇ ಪ್ರಾರಬ್ಧ. ಈ ಕಡೆ ಬಾಮ ಮುಂದೆ, ಹೊರ ಮುಂದೆ ಬರ್ಲಿ, ಹೊರ ಮುಂದೆ ಬರ್ಲಿ. ಆಕೆ ಮೇಲೆ ಅಕ್ಷತೆ ಹಾಕಿ ಹಾಗೆ ಅಮ್ಮ ಹೊರಗೆ ಹಾಕಮ್ಮ, ಅಕ್ಷತೆ ಹಾಕಮ್ಮ. ಹುಡುಗಿ ಬಂದೆ ಹಾಕಮ್ಮ ಇಲ್ಲಿ. ನೀವು ಹಾಕಿ. ಇದರಲ್ಲಿ ಪ್ರಾರಬ್ಧ. ಓಂ ಈ ಕಡೆ ಹಾರ ಹಾಕೊಳ್ಳಿ, ಹಾರ ಕೊಡಿ, ಹಾರ ಬದಲಾಯಿಸಿ. ಓಂ ಮಾಂಗಲ್ಯಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಧರಿಸುವೆ ಜಯ ಪ್ರದ ಕೊರಳಿಗೆ, ಧರಿಸುವೆ ಜಯ ಪ್ರದ ಕೊರಳಿ
ಮಾಂಗಲ್ಯಂ ತಂತು ನಾನೇನ ಪ್ರಾರಬ್ಧ ಕೇಳಿದ್ಯೇನ? ಕೈಡಿಗಳು ಬನ್ನಿ ಇಲ್ಲಿ, ಬಾಮ್ಮ ಇಲ್ಲಿ ಬನ್ನಿ ಸ್ವಾಮಿ. ಈ ನಮ್ಮ ಮಗಳನ್ನು ತಮಗೆ ಕೊಟ್ಟಿರುವನು. ಪ್ರಾರಬ್ಧ ಎಲ್ಲ ಅದ್ಮಿದ್ಯೇನ? ನಮ್ಮ ಮಗಳನ್ನು ಎಲ್ಲ ಕಾಪಾಡುವ ಮುಖಂಡರು ಕ್ರಮ ಕುರುಗಳೇ. ಹಾಗೆ ಆಗಲಿ ಮಾವನವರೇ. ಪ್ರಾಣೇಶ್ವರ ಎಂತಹ ಶುಭ ವೇಳೆ ಅಲ್ಲವೇ? ಅಲ್ಲವೇ ಸ್ವಾಮಿ? ದಿನಕರನ ಶುಭ ಸಿಂಚನ ಎಲ್ಲೆಲ್ಲೂ ವನಮಾಲೆಯ ತೋರಣ. ದೇವ ದಿನಕರನ ಶುಭ ಸಿಂಚನ ಎಲ್ಲೆಲ್ಲೂ ವನಮಾಲೆಯ ತೋರಣ. ನಮ್ಮ ಜೀವನ ನಮ್ಮ ಜೀವನ ಉಲ್ಲಾಸೋಣ ಅರಸಿತು ನಮ್ಮನು ದೇವಗಣ. ಹರಸಿತು ನಮ್ಮನು ದೇವಗಣ. ಅರಸಿತು ನಮ್ಮನು ದೇವಗಣ. ಶುಭ ವೇಳೆ ಬಂದಾಯಿತು ಶುಭ ಮೈತ್ರಿ ಒಳಗೆ ಮನವೆರೆಯಿತು ನನ್ನ ಆಸೆ ಆಸೆ ಪೂರೈಸಿತು. ಶುಭ ವೇಳೆ ಬಂದಾಯಿತು. ಸಪ್ರಪತಿ ಯೋಗವ ಆತ್ಮ ನೀಡಿದ ನಮ್ಮಿಬ್ಬರನ್ನು ಒಂದಾಗಿ ತಾವೆಸೆದ. ಸಪ್ರಪತಿ ಯೋಗವ ಬ್ರಹ್ಮ ನೀಡಿದ ನಮ್ಮಿಬ್ಬರನ್ನು ಒಂದಾಗಿ ತಾವೆಸೆದ. ಓ ಸತಿಯೇ ನೀ ತಂದೆ ಆನಂದವ. ಓ ಸತಿಯೇ ನೀ ತಂದೆ ಆನಂದವ. ಪ್ರಿಯಬಾರೆ ಒಂದಾಗಿ ನಾವಾಡುವ. ಪ್ರಿಯವಾಗಿ ಒಂದಾಗಿ ನಾವಾಡುವ. ಶುಭ ವೇಳೆ ಬಂದಾಯಿತು
ಜಯಪ್ರದ, ಆ ಗೌರಿ ದೇವಿಯನ್ನು ಪೂಜಿಸಿದ ಫಲವಾಗಿ ನಿಮ್ಮ ಕೈ ಹಿಡಿದ ನಾನೇ ಭಾಗ್ಯಶಾಲಿಯಲ್ಲವೇ? ಜಯಪ್ರದ, ಮಂದಹಾಸದ ಕೋಗಿಲೆ, ಈ ಪುರೂರವನ ಆಸೆಯನ್ನು ಈಡೇರಿಸಬಾರದೆ? ಏನೋ ಆವೇಶ
ಸೊಗಸುಗಾನಿ ಚಂದ್ರವಂಶದ ಕುಲಸತಿ ಧೈರ್ಯಸೇ ತಾಪವ ಧೈರ್ಯಸೇ ತಾಪವ ನಿನ್ನದೇ ಚಿಂತೆ ನಿನ್ನದೇ ಚಿಂತೆ ಒಲವಿನ ಕರುಳತೆ ಸೊಗಸುಕಾಗಿ ಚಂದ್ರವಂಶದ ಅರಳಿ ನಿಂತ ಕುಸುಮ ಚಂದಾವರೇ ನಗುತ್ತಿರೆ ಅರಳಿ ನಿಂತ ಕುಸುಮ ಚಂದಾವರೇ ನಗುತ್ತಿರೆ ಚೆಲುವತಿ ಗುರುಗಳ ನವಿಲು ನಾಟ್ಯಗಳ ಚೆಲುವತಿ ಗುರುಗಳ ನವಿಲು ನಾಟ್ಯಗಳ ಬಯಸುತ್ತಾ ಬಂದಿದೆ ಒಲವಿನ ಕರುಳತೆ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಸರೆ ನೀಡುವ ಲಿಂಗನ ಪ್ರಾಣೇಶ್ವರ ನೀಲಿ ಬಾನಿನ ಚಂದ್ರ ಧರೆಗೆ ಇಳಿದು ಬಾರ ನೀಲಿ ಬಾನಿನ ಚಂದ್ರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಸರೆ ನಾಟ್ಯ ಮಯೂರಿ ಸ್ವರ್ಗದ ಸರೆ ಚಂದ್ರ ಧರೆಗೆ ಇಳಿದು ಬಾರ ಕುಡಿನೋಟವು ಬಾಣ ಎದುರಾಗಲು ಮಲ್ಲಿಗೆಯು ನೋವಿಂದ ಹಾಯನಲು ಕುಡಿನೋಟವು ಬಾಣ ಎದುರಾಗಲು ಮಲ್ಲಿಗೆಯು ನೋವಿಂದ ಹಾಯನಲು ಕಿರಿಮುತ್ತಿನ ಅದರ ತುದೆ ಸವಿಯಲು ಸಿಹಿಮುತ್ತಿನ ಅದರ ಸುದೆ ಸವಿಯಲು ತಡಬೇಕೆ ಬಾಯಿಯ ನನ್ನ ಸೇರಲು ಪ್ರಾಣೇಶ್ವರ ಮಂದಾಸನ ಹೋಗಲಿ ತಡಬೇಕೆ ಬಾಯಿಯ ನನ್ನ ಸೇರಲು ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಸರೆ ನಾಟ್ಯ ಮಯೂರಿ ಸ್ವರ್ಗದ ಸರೆ ನೀಡುವ ಲಿಂಗನ ನೀಡುವ ಲಿಂಗನ ಪ್ರಾಣೇಶ್ವರ ಪೂರ್ವಶ್ರೀ ನಾವಿನ್ನು ಅಂತಃಪುರಕ್ಕೆ ಹೊರಡೋಣವೇ ಹಾಗೆ ಆಗಲಿ ನಡೆಯುವುದಿಲ್ಲ
ದೇವಾ ಇದು ನಿನ್ನ ಲೀಲೆ ಇದು ನಿನ್ನ ಲೀಲೆ ನಾರಾಯಣ ನಾರಾಯಣ ದೇವಾ ಇದು ನಿನ್ನ ಲೀಲೆ ದೇವ ದೇವ ಇದು ನಿನ್ನ ಲೀಲೆ ದೇವ ಇದು ನಿನ್ನ ಲೀಲೆ ನಾರಾಯಣ ವನೈಕ ಶ್ರೀಲೋಲ ಶ್ರೀ ಗೋಪಾಲ ವನೈಕ ಶ್ರೀಲೋಲ ಶ್ರೀ ಗೋಪಾಲ ದೇವಾಗಿದು ನಿನ್ನ ಲೀಲೆ ದೇವ ದೇವ ಇದು ನಿನ್ನ ಲೀಲೆ ದೇವಾಗಿದು ನಿನ್ನ ಲೀಲೆ ನಾರಾಯಣ ನಂದಕುಮಾರ ನವನಿತ ಚೋರ ನಾರಾಯಣ ನಾರಾಯಣ ನಂದಕುಮಾರ ನವನಿತ ಚೋರ ವನ್ಯ ಬೆಗಿರಿಧರ ಕನ ಮುರಳೀಧರ ನಾರಾಯಣ ನಾರಾಯಣ ವನ್ಯ ಬೆಗಿರಿಧರ ಕನ ಮುರಳೀಧರ ಕಮಲ ರಮಣ ವಿಮಲ ಪರಣ ನಾರಾಯಣ ಕಮಲ ರಮಣ ವಿಮಲ ಪರಣ ತ್ವರಿತ ನಿವಾರಣ ದೇವ ದೇವಾಗಿದು ನಿನ್ನ ಲೀಲೆ ದೇವ ದೇವ ಇದು ನಿನ್ನ ಲೀಲೆ ದೇವಾಗಿದು ನಿನ್ನ ಲೀಲೆ ದೇವಾ ಇದು ನಿನ್ನ ಲೀಲೆ ಇದು ನಿನ್ನ ಲೀಲೆ ನಾರಾಯಣ ನಾರಾಯಣ ಸೋಮದತ್ತ ರಾಜನ ಮಗಳಾದ ಜಯಪ್ರಾ ದೇವಿಗೂ ಪುರೂರವನಿಗೂ ಲಗ್ನವಾಗಿರುವುದು. ಚಂದ್ರನ ಮೊಮ್ಮಗನು ಬುಧನ ಮಗನಾದ ಪುರೂರು ಸತ್ಯವಂತನು, ವಿದ್ಯೆ ವಿನಯ ಸಂಪನ್ನನು, ಧರ್ಮಿಷ್ಠನಾದ ಪುರೂರವನ ಸತ್ಯನಿಷ್ಠೆ ಮಾಪನವಾಗಬೇಕಾದರೆ ಮುಂದಿನ ಮಾನವ ಮನುಕುಲದ ಮಾನವರಿಗೆ ಮಾದರಿಯಾಗುವ ಇರಲಿ. ನಾನೀಗಲೇ ದೇವಲೋಕಕ್ಕೆ ಹೋಗಿ ದೇವೇಂದ್ರನ ಸಭೆಯಲ್ಲಿ ಸರ್ವ ದೇವರ ಮುಂದೆ ಈತನ ವಿಷಯ ಪ್ರಸ್ತಾಪಿಸಿ ಸಪ್ತಮ ಗ್ರಹ ಅಧಿಪತಿಯಾದ ಶನಿರಾಜನನ್ನು ಸರ್ವ ಪ್ರಕಾರದಿಂದ ಕೆರಳಿಸಿ ಆತನ ಕೀರ್ತಿಯು ಸೂರ್ಯ ಚಂದ್ರ ಇರುವ ತನಕ ಅಚ್ಚರಿಯಾಗೇ ಉಳಿಯುವುದು. ನಾರಾಯಣ ನಾರಾಯಣ ಓಂಕಾರವೇ ಶಿವಮಯವ ನಾರಾಯಣ ಓಂಕಾರವೇ ಶಿವಮಯವ ಓಂಕಾರವೇ ಜಗಮಯವ ಶಿವಮಯವ ಓಂಕಾರವೇ ಜಗಮಯವ
ಮೇಸಲು ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ ಓಂಕಾರವೇ ಶಿವಮಯವೋ 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 ನಾರಾಯಣ ನಾರಾಯಣ ಸೂರ್ಯಪುತ್ರ ಮಹಿಮವನ್ನು ಕೇಳಿದೋಡೆ ಸೂರ್ಯಪುತ್ರನ ಮಹಿಮಯಂ ಕೇಳಿದೋಳೆ ಹರಿಹರಾದಿಗಳು ಅಂಜದಿರುವರೇ ನಿಲ್ಲಪಮಾನವರ ಎನ್ನ ಲಿಪಮಾನವರ ಹರಿ ಹರರ ಮೊರ ಹೊಕ್ಕರು ಕಾಡದ ಬಿಡನವರ ದಯಾಮಯರಾದ ಶಂಕರನೇ, ನಿನ್ನ ದಯೆಯಿಂದ ಈ ಸೂರ್ಯಪುತ್ರ ಎದುರು ನಿಲ್ಲುವವರು ಯಾರೂ ಇಲ್ಲ. ನಿನ್ನ ಆಜ್ಞಾ ಪಾಲಕರಾದ ನಾನು ಈ ದಹೆಯಲ್ಲಿ ಅಹಂಕಾರದಿಂದ ಮರವರ ಹುಟ್ಟು ನಡಗಿಸಿ ಕಾಣಲೇ ಬಿಡುವುದಿಲ್ಲ. ಈ ಸೂರ್ಯಪುತ್ರನನ್ನು ಜರಿದವರ ಪಾಡು ಅಸಾಧ್ಯ. ಇರಲಿ, ಈ ದಿವಸ ನಾನು ಯಾವ ಕಡೆ ಪ್ರಯಾಣ ಬೆಳೆಸಲಿ? ಓಹೋ, ದೇವಸಭೆ. ನಾನೀಗಲೇ ಮಹೇಂದ್ರನ ಸಭೆ ತೆರಳಿ ಅಲ್ಲಿನ ವಿಚಾರವನ್ನು ತಿಳಿದು ನಂತರ ಆಲೋಚಿಸುವನು. ಕಾಕಾ ವಾಹನ ಮಹೇಂದ್ರ ಸಭೆ. ಸೂರ್ಯಪುತ್ರನ ಮಹಿಮೆ ತಿಳಿಯದೆ ಪರಿತಾಪದಿ ಬಳಸುವರೆಲ್ಲ. ಸೂರ್ಯಪುತ್ರನ ಮಹಿಮೆ ತಿಳಿಯದೆ ಪರಿತಾಪದಿ ಬಳಸುವರೆಲ್ಲ. ಎನ್ನಯ ಕೋಪ ಪಳೆ ಫಲಾಪ, ಎನ್ನಯ ಕೋಪ ಪಳೆ ಫಲಾಪ. ಛಲವನ್ನು ಬಿಡದೆ ನೋಡುವನು, ಛಲವನ್ನು ಬಿಡದೆ ತೋಡುವನು, ಛಲವನ್ನು ಬಿಡದೆ ತೋಡುವನು. ಅಹಂಕಾರದಿ ಮೆರವರನ್ನು ಗೆಲ್ಲುವೆ, ದುರಹಂಕಾರದಿ ಮೆರವರನ್ನು ತುಳಿವೆ. ಅಹಂಕಾರದಿ ಮೆರವರನ್ನು ಗೆಲ್ಲುವೆ. ಬೆಕ್ಕಿನ ಮೇಲೆ ಬೆಕ್ಕಿನ ಮೇಲೆ ದೋಣಿ ಏರಿ ಕಂಡಿಲಿ ಸಂತೆಗೆ ಒಯ್ತಿತ್ತು. ಬೆಕ್ಕಿನ ಮೇಲೆ ಬೆಕ್ಕಿನ ಮೇಲೆ ಬೆಕ್ಕಿನ ಮೇಲೆ ಬೆಕ್ಕಿನ ಮೇಲೆ ದೋಣಿ ಏರಿ ಕಂಡಿಲಿ ಸಂತೆಗೆ ಒಯ್ತಿತ್ತು. ಅದು ಒಯ್ತಿತ್ತು, ಅದು ಒಯ್ತಿತ್ತು, ಅದು ಒಯ್ತಿತ್ತು. ನಾನ್ ನೋಡ್ತಿದ್ದೆ ಹಾದಿ ಒಳಗೊಂದಿರ್ಬೇಕು ಕಣ್ಣಾನು ವ್ಯಾಪಾರ ಮಾಡ್ತಿತ್ತು. ಹಾದಿ ಒಳಗೊಂದಿರ್ಬೇಕು ಕಣ್ಣಾನು ವ್ಯಾಪಾರ ಮಾಡ್ತಿತ್ತು. ಅದು ಮಾಡ್ತಿತ್ತು, ಅದು ಮಾಡ್ತಿತ್ತು, ಅದು ಮಾಡ್ತಿತ್ತು. ನಾನ್ ನೋಡ್ತಿದ್ದೆ. ತೋಳನ ಮೇಲೆ ತೋಳನ ಮೇಲೆ ಕುರಿ ಕೋತಕ್ಕಂತ ಆಟ ಕಂಪನಿಗೆ ಒಯ್ತಿತ್ತು. ತೋಳನ ಮೇಲೆ ಕುರಿ ಕೋತಕ್ಕಂತ ಆಟ ಕಂಪನಿಗೆ ಒಯ್ತಿತ್ತು. ಅದು ಒಯ್ತಿತ್ತು, ಅದು ಒಯ್ತಿತ್ತು, ಅದು ಒಯ್ತಿತ್ತು, ಅದು ಒಯ್ತಿತ್ತು, ಅದು ಒಯ್ತಿತ್ತು, ಅದು ಒಯ್ತಿತ್ತು. ನಾನ್ ನೋಡ್ತಿದ್ದೆ. ಚಿಕ್ಕಪ್ಪಗ ಮೇಲೆ ಗಿಡಗನ ಮೇಲೆ ಗಿಡಗನ ಮೇಲೆ ಚುಪ್ಪಲಕ್ಕೆ ಕೂತ್ಕೊಂಡ್ ಚಪ್ಪಲಂದ ಮಾತಾಡ್
ಚಪ್ಪಲದ ಮಾತು ಚಪ್ಪಲದ ಮಾತು ಹೇ ಗಿಡಗನ ಮೇಲೆ ಆ ಗಿಡಗನ ಮೇಲೆ ಚಪ್ಪಲಕ್ಕೆ ಕೂತ್ಕೊಂಡು ಚಪ್ಪಲದ ಮಾತೊಂದಾಗ್ತಿತ್ತು ಆ ಚಪ್ಪಲಕ್ಕೆ ಮೇಲೆ ಗಿಡಗನ ಮೇಲೆ ಗಿಡಗನ ಮೇಲೆ ಚಪ್ಪಲಕ್ಕೆ ಕೂತ್ಕೊಂಡು ಚಪ್ಪಲದ ಮಾತೊಂದಾಡ್ತಿತ್ತು ಅದು ಆಡ್ತಿತ್ತು ನಾನು ನೋಡ್ತಿದ್ದೆ ಹಾದಿ ಒಳಗೊಂದಿರುವೆ ಕೂತ್ಕೊಂಡಾನೆ ವ್ಯಾಪಾರ ಮಾಡ್ತಿತ್ತು ಹಾದಿ ಒಳಗೊಂದಿರುವೆ ಕೂತ್ಕೊಂಡಾನೆ ವ್ಯಾಪಾರ ಮಾಡ್ತಿತ್ತು ಬುದ್ಧಿ ಇದ್ಯಾಕೆ ಇಷ್ಟೊಂದು ಜನ ಸೇರೋರೆ ದೌರ್ ಮಾಡ್ತಾವ್ರ ದೌರ್ನ ಬುದ್ಧಿ ಅಣ್ಣ ನಂಗೊಂದು ಹುಡುಗಿ ನೋಡ ಅವಾಗ್ಲೇ ಹಾಕೊಂಡಿದ್ದೆ ಅವನ್ ಬಿಟ್ಟೋಗ್ಬಿಟ್ಲು ನಂಗೆ ಇನ್ನೂ ಮದ್ವೆ ಆಗಿಲ್ಲ ಕಣ ಯಾರನ್ನ ಅವ್ರ ನಿಂಗೆ ಹಣೆಯ ಎಲ್ಲೆಲ್ಲೋ ಹೋಯ್ತಾನೆ ಯಾರ್ಯಾರನ್ನೋ ಮದುವೆ ಮಾಡ್ಕೊಂತಾನೆ ನಂಗ ನೋಡ ಯಾರು ನಂಗೆ ಹುಡುಗಿ ನೋಡಲ್ಲ ಅಂತಾರೆ ಅಣೆಯ ಮನೆ ನಮ್ಮಪ್ಪನೇ ಇನ್ನೊಂದು ಮದುವೆ ಮಾಡ್ಕೊಂಡವನೆ ನನ್ಗೆ ಯಾರು ಹುಡುಗಿ ಕೊಡ್ತಾ ಇಲ್ಲ ನನ್ ನೋಡಾದ್ರೂ ಕೊಡ್ಸ್ಬೇಡಿ ನನ್ ಮೀಸೆನ ನೋಡಿ ಕೊಡ್ಸ್ರ ರಂಗಸಮಣ್ಣ ಕೊಡಿಸ್ತಾನಂತ ಆಟ ಓಡಿಸ್ಕೊಂಡ್ 3 ಜನ ಊರ್ ಬಿಟ್ಕೊಳ್ಸೋನು ಅವನೇ ಕಮ್ಮಿ ಅದಾನ ನೋಡಕ್ ಇಷ್ಟ ಜನ ಅವನೇ ಆಟದಲ್ಲಿ ಕುಟ್ಕೊಂಡು ಹಂಗೆ ಪಟಾಯಿಸ್ಬಿಡ್ತಾನೆ ಬುದ್ಧಿ ಇಷ್ಟೊಂದು ಮಾತಾಡ್ಬಿಡಿ ದೇವೇಂದ್ರ ಮಹಾರಾಜರು ಬತ್ತವ್ರೆ ಬನ್ನಿ ಬುದ್ಧಿ ಅಡ್ಬಿದೆ ಬುದ್ಧಿ ದೇವೇಂದ್ರ ಮಹಾರಾಜ್ ಕಿ ಜೈ ಅಷ್ಟದಿಕ್ಪಾಲಕರೇ ದೇವೇಂದ್ರ ಪಡೆದೆ 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 ಭುಜಬಲ ವಿಖ್ಯಾತ ವಿಜಯ ಸ್ವರ್ಗವಂ ಪಡೆದೆ ಪಡೆದೆ ಅಷ್ಟದಿಕ್ಪಾಲಕರೇ ಖಗ ಗಂಧರ್ವ ಸುಪರ್ವರು ಸಾಟೆ ಖಗ ಗಂಧರ್ವ ಸುಪರ್ವರು ಸಾಟಿ ಸುರಲೋಕದ ಈ ಅಮರಾಧಿಪಗೆ ಸುರಲೋಕದ ಈ ಅಮರಾಧಿಪಗೆ ಸರಿಸಮರೆನಿಸಿವ ಅಮರರಿದ್ದರ ಅಷ್ಟದಿಕ್ಪಾಲಕರೇ ಸರಿಸಮರೆನಿಸಿವ ಅಮರರಿದ್ದರ ಪರಿವೃತವೆನಿಸುವ ಸುರ ಸಾಮ್ರಾಜ್ಯವ ಪರಿವೃತವೆನಿಸುವ ಸುರ ಸಾಮ್ರಾಜ್ಯ ಪಡೆದೆ ಪಡೆದೆ ಭುಜಬಲ ವಿಖ್ಯಾತ ವಿಜಯ ಸ್ವರ್ಗವಂ ಪಡೆದೆ ಪಡೆದೆ ಅಷ್ಟದಿಕ್ಪಾಲಕರೇ ದೇವೇಂದ್ರ ಅಗ್ನಿದೇವ ದೇವೇಂದ್ರ ಸಕಲ ಲೋಕಗಳಲ್ಲಿ ನಮ್ಮ ಕಾರ್ಯವೈಖರಿಯು ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ತಿಳಿಸು. ಅಪ್ಪಣೆ ದೇವೇಂದ್ರ. ಅಮರ ದಿಶಾ ಪರಿ ಆಲಿಸಿಕೆ ಅಮರ ದಿಶಾ ಅಮರ ದಿಶಾ ಪರಿ ಆಲಿಸಿಕೆ ಅಮರ ದಿಶಾ ಓಮಯಾಗ ಯಜ್ಞ ಸ್ವಾಮಿಯ ದಯಾದಿ ಓಮಯಾಗ ಯಜ್ಞ
ಸ್ವಾಮಿಯ ದಯಾದಿ ಪ್ರೇಮ ಜಾರುದಿಂದ ಇರುತ್ತೀಹರಯ್ಯ ಅಮರಾಧಿಸ ಪರಿಯಾಲಿಸಿಕೆ ಅಮರಾಧಿಸ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು ಅರಿಯದಾನದಲ್ಲಿ ನಿರತರಾಗಿ ಹರಯ್ಯ ಅಮರಾಧಿಸ ಪರಿಯಾಲಿಸಿಕೆ ಅಮರಾಧಿಸ ದೇವೇಂದ್ರ, ಅಗ್ನಿದೇವ, ಸುರ ನರರೆಲ್ಲರೂ ಸುಖ ಸಂತೋಷದಿಂದಿರುವರು. ಅಲ್ಲದೆ ಭೂಲೋಕದಲ್ಲಿ ಯಜ್ಞ ಯಾಗಾರ್ಥಿಗಳಿಂದ ಕೂಡಿ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದರು. ಮತ್ತೇನಪ್ಪಣೆ ದೇವೇಂದ್ರ? ಭಲೆ ಭಲೆ ಅಗ್ನಿದೇವ, ನಿನ್ನಿಂದ ತಾನೇ ಯಜ್ಞ ಯಾಗಾದಿಗಳಲ್ಲಿ ಹವಿರ್ಭಾಗಾಂಗವು ನಮಗೆ ಸೇರುತ್ತಿರುವುದು ಬಹಳ ಸಂತೋಷ. ಇನ್ನು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಅಪ್ಪಣೆ ಮಹೇಂದ್ರ. ಇನ್ನು ಯಮಧರ್ಮ, ದೇವರಾಜ, ಯಮಧರ್ಮ ಪೇಳು ಬರದೆ, ಯಮಧರ್ಮ ಪೇಳು ಬರದೆ, ಸುರಲೋಕದ ವಾರ್ತೆಯ ಯಮಧರ್ಮ ಪೇಳು ಬರದೆ, ಧುರುಳ ದೈತ್ಯರ ಸದೆ ಬಡಿಯುತ್ತಲೇ, ಧುರುಳ ದೈತ್ಯರ ಸದೆ ಬಡಿಯುತ್ತಲೇ ಮುದವಿಗೆಲ್ಲುವುದೇ ಅಮರಾವತಿಯೋ, ಮುದವಿಗೆಲ್ಲುವುದೇ ಅಮರಾವತಿಯೋ, ರಾಜ್ಯದೆನ್ನಳು ಪರಿಯ ಬೇಳುನಿ, ರಾಜ್ಯದೆನ್ನಳು ಪರಿಯ ಬೇಳುನಿ, ಯಮಧರ್ಮ ಪೇಳು ಬರದಿ, ಸುರಲೋಕದ ವಾರ್ತೆಯ ಯಮಧರ್ಮ ಪೇಳು ಬರದಿ. ನರಕಾಧಿಪತಿಯಾದ ಯಮಧರ್ಮ, ದೇವರಾಜ, ಸಕಲ ಲೋಕಗಳಲ್ಲಿ ನಿಮ್ಮ ಕಾರ್ಯವೈಖರಿಯು ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ತಿಳಿಸು. ಆಗಲಿ ದೇವರಾಜ. ದೇವರಾಜನ ಆಲಿಪದ ಕಾರ್ಯಕಾರವ ವಿವರಿಸುವ ದೇವರಾಜ. ದೇವರಾಜನ ಆಲಿಪದ ಕಾರ್ಯಕಾರವ ವಿವರಿಸುವ, ಕಾರ್ಯಕಾರವ ವಿವರಿಸುವ, ಕಾರ್ಯಕಾರವ ವಿವರಿಸುವ ದೇವರಾಜ. ಸ್ವರ್ಗದಲ್ಲಿಡುವೆ, ಪರಮ ಪಾಪಿಗಳ ನರಕದಲ್ಲಿಡುವೆ, ಪುರುಷರ ಸ್ವರ್ಗದಲ್ಲಿಡುವೆ, ಪರಮ ಪಾಪಿಗಳ ನರಕದಲ್ಲಿಡುವೆ. ದೇವರಾಜನ ಆಲಿಪದ ಕಾರ್ಯಕಾರವ ವಿವರಿಸುವ, ಕಾರ್ಯಕಾರವ ವಿವರಿಸುವ ಯಕ್ಷ ಕಿನ್ನರ ಕಿಂಪುರುಷಗಳ, ಯಕ್ಷ ಕಿನ್ನರ ಕಿಂಪುರುಷಗಳ ಲೇಖಿಸದೆ ಸುರ ಲೋಕವನಾಳ್ವ ದೇವರಾಜ. ಯಮಧರ್ಮ, ಯಕ್ಷ ಕಿನ್ನರ ಲೇಖಿಸದೆ ಸುರ ಲೋಕವನಾಳು ದೇವರಾಜನ ಆಲಿಪದ ಕಾರ್ಯಕಾರವ ವಿವರಿಸುವ, ಕಾರ್ಯಕಾರವ ವಿವರಿಸುವ, ಕಾರ್ಯಕಾರವ ವಿವರಿಸುವ ದೇವರಾಜ. ಯಮಧರ್ಮ, ನಮ್ಮ ಯಮಲೋಕದ ವೈಖರಿಯು ಯಾವ ರೀತಿ ಅಂದರೆ, ಸತ್ಪುರುಷರು ಕಂಡರೆ ಅವರನ್ನು ನೇರವಾಗಿ ಸ್ವರ್ಗಕ್ಕೆ ಕಳಿಸುವನು, ಪರಮ ಭಾವಿಗಳನ್ನು ಕಂಡರೆ ಅವರಿಗೆ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಕೊಟ್ಟು ನರಕಕ್ಕೆ ತಳ್ಳುವನು. ಇದೇ ನನ್ನ ಯಮಲೋಕದ ವೈಖರಿ. ಮತ್ತೇನಪ್ಪಣೆ ದೇವರಾಜ? ಭಲೆ ಭಲೆ ಯಮಧರ್ಮ, ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಲಿ ದೇವರಾಜ. ಅಗ್ನಿ ಹಮಾದಿಗಳೇ, ದೇವೇಂದ್ರ, ಅಷ್ಟದಿಕ್ಪಾಲಕರೇ, ದೇವರಾಜ, ಛಲದಿ ನೆರೆವೆ ಸುರಲೋಕದೋಳ್, ಛಲದಿ ನೆರೆವೆ ಸುರಲೋಕದೋಳ್, ಧುರುಳ ದೈತ್ಯರ ಸಿರಗಡಿಯುತ್ತಲೇ, ಧುರುಳ ದೈತ್ಯರ ಸಿರಗಡಿಯುತ್ತಲೇ, ಛಲದಿ ನೆರೆವೆ ಸುರಲೋಕದೋಳ್. ವಾಯು ವರುಣ ಯಮ ಅಗ್ನಿದೇವರ, ವಾಯು ವರುಣ ಯಮ ಅಗ್ನಿದೇವರ ಫಲವಿರದನಗೆ ಸುರಲೋಕಗಳು,
ದೇವರಾಜ ನಾನು ಸುರಲೋಕಕ್ಕೆ ಅಧಿಪತಿಯಾಗಿ ನಮ್ಮ ಸುರಲೋಕದ ಧ್ವಜ ಪತಾಕೆಯು ನಿರ್ಭೀತಿಯಿಂದ ಕಂಗೊಳಿಸುತ್ತಿರಬೇಕಾದರೆ ಪ್ರಾಮಾಣಿಕತೆ, ದಕ್ಷ ಆಡಳಿತ, ವ್ಯವಸ್ಥೆಯೊಂದೇ ಕಾರಣ ಅಲ್ಲವೇ ಅಷ್ಟ ದಿಕ್ಪಾಲಕರೇ? ಹೌದು ದೇವರಾಜ. ತಮ್ಮ ತಮ್ಮ ಪೀಠಗಳಲ್ಲಿ ಕುಳಿತುಕೊಳ್ಳುವರಾಗಿ. ದೇವರಾಜ. ಯಾರಲ್ಲಿ ಏನಪ್ಪ ಬುದ್ಧಿ? ನಮ್ಮ ಅಮರಾವತಿಯ ನರ್ತಕಿಯರನ್ನು ಬರಮಾಡಿ ಇವೆಲ್ಲ ಕರ್ಕೊಂಡ್ ಬಂದ್ಬಿಡ್ತೀನಿ ತಡ ಬುದ್ಧಿ.